ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಇವತ್ತು ಕುರ್ಚಿ ಕಾಳಗ ತಾರಕಕ್ಕೇರಿರೋದು ಸತ್ಯ. ಕಾರಣ ಸಿದ್ದರಾಮಯ್ಯ ಅವರು ಇವತ್ತು ಸದನದಲ್ಲಿ ರೋಚಕ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಹಿಂದೆನೂ ಸಿಎಂ ನಾನೇ, ಇವತ್ತು ಸಿಎಂ ನಾನೇ, ಮುಂದೆನೂ ನಾನೇ ಸಿಎಂ ಆಗಿರ್ತೀನಿ, ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತೇಳಿ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಸಿಎಂ ಅಂತ ಹೇಳಿಕೆಯನ್ನ ಕೊಡೋ ಮೂಲಕ ರೋಚಕ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು 2.5 ವರ್ಷ ಸಿಎಂ ಅಂತ ಇನ್ನೂ ಹೇಳಿಲ್ಲ. ಹೈಕಮಾಂಡ್ ನನ್ನ ಪರವಾಗಿಯೇ ಇದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ವಿಧಾನಸಭೆಯಲ್ಲಿ ಹೇಳಿದಂತಹ ಮಾತುಗಳಿದು. ನಾನು ರಾಜಕೀಯವಾಗಿ ನಿಶ್ಶಕ್ತನಾಗಿಲ್ಲ, ಈಗಲೂ ನಾನೇ ಸಿಎಂ, ಮುಂದೇನೂ ನಾನೇ ಸಿಎಂ ಅಂತ ಹೇಳಿದ್ದಾರೆ. ನಿಮ್ಮ ಅಪ್ರಾಣೆ ಬರಲ್ಲ. 5 ಮಂದಿ ಮುಖ್ಯಮಂತ್ರಿಗಳು ಮಾಡ್ರ ಅವರು. ನೀವು ಅಪ್ರಾಣೆ ಬರಲ್ಲ. ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ. ನಾವು 28ಕ್ಕೂ ನಾವೇ ಬರ್ತೀವಿ. ಆಮೇಲೆ ಹಿಂಗೆ ಹೇಳಿದ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವರು. ಯಾವ ಕಾರಣಕ್ಕೂ ಬಿಜೆಪಿ ಅವರು ಬರಕ್ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವ್ರಿಗೆ ಸದಾ ಹೇಳ್ತಾ ಇದ್ರಿ, ಯಡಿಯೂರಪ್ಪನವ್ರ ಅಪೋಸಿಷನ್ ಲೀಡರ್ ಇದ್ರು, ಯಾವತ್ತು ನೀವು ಮುಖ್ಯಮಂತ್ರಿ ಆಗಲ್ಲ. ಯಡಿಯೂರಪ್ಪ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ. ನೀವು 5 ವರ್ಷ ತುಂಬಿಸಕ್ ಹಂಗೆ ಹೇಳಿದ್ರಿ. ಕುಮಾರಣ್ಣವ್ರ ಮುಖ್ಯಮಂತ್ರಿ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ ನೀವು. ಆಯ್ತು ಸರ್, 5 ವರ್ಷ ಅಲ್ಲ, 2008 ಮುಖ್ಯಮಂತ್ರಿಗಳಾದ್ರಿ ಸರ್. ನೀವೆಷ್ಟು ವರ್ಷ ಅಪೋಸಿಷನ್ ಲೀಡರ್ ಆಗಿದ್ರೆ ಸರ್? ಎಷ್ಟು ಬಾರಿ ಆಗಿದ್ರೆ ಅಪೋಸಿಷನ್ ಲೀಡರ್ ಸರ್? ನಾವು ವಿಶ್ವಾಸ ಇದೆ ಹೈಕಮಾಂಡ್ನವರು. 4 ಬಾರಿ ಆಗಿದ್ರಿ ಹೈಕಮಾಂಡ್ನವರು. ನಾನು 5 ವರ್ಷ ಇದ್ದೆ, ಇವಾಗ ಕೊಟ್ಟಿಲ್ಲ ಸರ್. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ, ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್, ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು. ನೋಡಿ, ಚೆಕ್ ಮಾಡಿ ಅಲ್ಲಿ. ಪ್ಲಾನ್ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್. ನೀವು ಡೆಲ್ಲಿಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು, ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು? 2.5 ವರ್ಷ ಸರ್. ಅಶೋಕ್ ಅವರು ಸ್ವಲ್ಪ ಅದನ್ನ ಸರಿ ಮಾಡಗಳಿ ಅಷ್ಟೇ. ಏನು ಸರಿ ಮಾಡಗಳಿ. ನಾವೆಲ್ಲ ಸರಿಯಾಗಿದ್ದೀವಿ. ಇಲ್ಲ ಸರ್, ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟಿದೆ ಸರ್. ಯಾವ ಬರವಣಿಗೆ ತಪ್ಪಾಗ್ಬಿಟ್ಟಿದೆ. ಸ್ವಲ್ಪ ಬರವಣಿಗೆ. ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನಮ್ಮ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಇದೇ ಸಮಸ್ಯೆ ಸರ್. ಇಲ್ಲೇ ಸಮಸ್ಯೆ ಇರೋದು. ಎಲ್ಲೂ ಸಮಸ್ಯೆ ಇಲ್ಲ ಸರ್. ಜಾತಕದಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಸರಿ ಇಲ್ಲ. ಜಾತಕನೇ ಸರಿ ಇಲ್ಲ. ಸರ್ ಒಂದ್ ನಿಮಿಷ ಸರ್. ಮೊದಲು ಅಂದ್ರೆ ನೀವು ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ ಒಂದೇ ನಿಮಿಷ. ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ ಶಾಸಕರು ನಿರ್ಧಾರ ಮಾಡೋದು ಅಂದ್ರಿ, ಈಗ ನಾವು ಅಂತಂದ್ರಿ, ನಾನೇ ಇಂದ ನಾವು ಬಂದ್ರಿ, ಶಾಸಕರಿಂದ ಹೈಕಮಾಂಡಿಗೆ ಬಂದ್ರಿ. ಒಂದು ಕೋಳಿ ಸಾಲ ಬದಲಾವಣೆ ಮಾಡೋದಿಲ್ಲ. ನಿಮ್ಮ ಹೈಕಮಾಂಡ್ ಒಂದು ಕೋಳಿ ಸಾಲ ಹೈಕಮಾಂಡ್ ಲೆಜಿಸ್ಲೇಟಿವ್ ಪಾರ್ಟಿನಲ್ಲಿ ಮೊದಲು ಜನ ಆಶೀರ್ವಾದ ಮಾಡಬೇಕು, ಅವ್ರಿಗೆ ಉತ್ತರ ಕೊಡ್ಬೇಕಂದಲ್ಲ ಸರ್. ಆಮೇಲೆ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕು. ಹೇಳಿದಿನ ಹೊರತು ನಾನು ಬೇರೆ ಏನೂ ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ನಿಮ್ಮ ಅಪ್ರಾಣೆ ಬರ. ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಇವತ್ತು ಕುರ್ಚಿ ಕಾಳಗ ತಾರಕಕ್ಕೇರಿರೋದು ಸತ್ಯ. ಕಾರಣ ಸಿದ್ದರಾಮಯ್ಯ ಅವರು ಇವತ್ತು ಸದನದಲ್ಲಿ ರೋಚಕ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಹಿಂದೆನೂ ಸಿಎಂ ನಾನೇ, ಇವತ್ತು ಸಿಎಂ ನಾನೇ, ಮುಂದೆನೂ ನಾನೇ ಸಿಎಂ ಆಗಿರ್ತೀನಿ, ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತೇಳಿ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಸಿಎಂ ಅಂತ ಹೇಳಿಕೆಯನ್ನ ಕೊಡೋ ಮೂಲಕ ರೋಚಕ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು 2.5 ವರ್ಷ ಸಿಎಂ ಅಂತ ಇನ್ನೂ ಹೇಳಿಲ್ಲ. ಹೈಕಮಾಂಡ್ ನನ್ನ ಪರವಾಗಿಯೇ ಇದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು.
ವಿಧಾನಸಭೆಯಲ್ಲಿ ಹೇಳಿದಂತಹ ಮಾತುಗಳಿದು. ನಾನು ರಾಜಕೀಯವಾಗಿ ನಿಶ್ಶಕ್ತನಾಗಿಲ್ಲ, ಈಗಲೂ ನಾನೇ ಸಿಎಂ, ಮುಂದೇನೂ ನಾನೇ ಸಿಎಂ ಅಂತ ಹೇಳಿದ್ದಾರೆ. ನಿಮ್ಮ ಅಪ್ರಾಣೆ ಬರಲ್ಲ. 5 ಮಂದಿ ಮುಖ್ಯಮಂತ್ರಿಗಳು ಮಾಡ್ರ ಅವರು. ನೀವು ಅಪ್ರಾಣೆ ಬರಲ್ಲ. ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ. ನಾವು 28ಕ್ಕೂ ನಾವೇ ಬರ್ತೀವಿ. ಆಮೇಲೆ ಹಿಂಗೆ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು ಯಾವ ಕಾರಣಕ್ಕೂ ಬಿಜೆಪಿ ಅವರು ಬರಕ್ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವ್ರು ಸದಾ ಹೇಳ್ತಾ ಇದ್ರಿ, ಯಡಿಯೂರಪ್ಪನವ್ರ ಅಪೋಸಿಷನ್ ಲೀಡರ್ ಇದ್ರು, ಯಾವತ್ತು ನೀವು ಮುಖ್ಯಮಂತ್ರಿ ಆಗಲ್ಲ. ಯಡಿಯೂರಪ್ಪ 5 ವರ್ಷ ತುಂಬಲೇ ಇಲ್ಲ. ನೀವು 5 ವರ್ಷ ಹಂಗೆ ಹೇಳಿದ್ರಿ. ಕುಮಾರಣ್ಣವ್ರು ಮುಖ್ಯಮಂತ್ರಿ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ ನೀವು. ಆಯ್ತು ಸರ್, 5 ವರ್ಷ ಅಲ್ಲ, 2008 ಮುಖ್ಯಮಂತ್ರಿಗಳಾದ್ರಿ ಸರ್. ನೀವೆಷ್ಟು ವರ್ಷ ಅಪೋಸಿಷನ್ ಲೀಡರ್ ಆಗಿದೆ ಸರ್? ಎಷ್ಟು ಬಾರಿ ಆಗಿದ್ರೆ ಅಪೋಸಿಷನ್ ಲೀಡರ್ ಸರ್? ನಾವು ವಿಶ್ವಾಸ ಇದೆ ಹೈಕಮಾಂಡ್ನವರು. 4 ಬಾರಿ ಆಗಿದ್ರಿ ಹೈಕಮಾಂಡ್ನವರು. ನಾನು 5 ವರ್ಷ ಇದ್ದೆ, ಇವಾಗ ಕೊಟ್ಟಿಲ್ಲ ಸರ್. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ, ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್, ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು ನೋಡಿ. ಚೆಕ್ ಮಾಡಿ ಅಲ್ಲಿ ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್. ನೀವು ಡೆಲ್ಲಿಯಲ್ಲಿ ನಾಟಕದಲ್ಲಿ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು, ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು? 2.5 ವರ್ಷ ಎಲ್ಲ ಸರ್. ಅಶೋಕ್ ಅವರು ಸ್ವಲ್ಪ ಅದನ್ನ ಸರಿ ಮಾಡಗಳಿ ಅಷ್ಟೇ. ಏನು ಸರಿ ಮಾಡಗಳಿ. ನಾವೆಲ್ಲ ಸರಿಯಾಗಿದ್ದೀವಿ. ಇಲ್ಲ ಸರ್, ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಸರ್. ಯಾವ ಬರವಣಿಗೆ ತಪ್ಪಾಗ್ಬಿಟ್ಟಿದೆ. ಸ್ವಲ್ಪ ಬರವಣಿಗೆ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ ಹೇಳಿ ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನಮ್ಮ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಇವೇ ಸಮಸ್ಯೆ ಸರ್. ಇಲ್ಲೇ ಸಮಸ್ಯೆ ಇರೋದು. ಎಲ್ಲೂ ಸಮಸ್ಯೆ ಇಲ್ಲ ಸರ್. ಜಾತಕದಲ್ಲಿ ಸಮಸ್ಯೆ ಇದೆ. ಯಾವ ಸಮಸ್ಯೆ ಸರಿ ಇಲ್ಲ, ಜಾತಿಗೇನೆ ಸರಿ ಇಲ್ಲ. ಸರ್ ಒಂದ್ ನಿಮಿಷ ಸರ್. ಮೊದಲು ಅಂದ್ರೆ ನೀವು ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ ಒಂದೇ ನಿಮಿಷ. ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ ಶಾಸಕರು ನಿರ್ಧಾರ ಮಾಡೋದು ಅಂದ್ರಿ, ಈಗ ನಾವು ಅಂತಂದ್ರಿ, ನಾನೇ ಇಂದ ನಾವು ಬಂದ್ರಿ, ಶಾಸಕರಿಂದ ಹೈಕಮಾಂಡಿಗೆ ಬಂದ್ರಿ. ಒಂದು ಕೋಳಿ ಸಾಲ ಬದಲಾವಣೆ ಮಾಡೋದಿಲ್ಲ. ನಿಮ್ಮ ಹೈಕಮಾಂಡ್ ಒಂದು ಕೋಳಿ ಸಾಲ ಹೈಕಮಾಂಡ್ ಲೆಜಿಸ್ಲೇಟಿವ್ ಪಾರ್ಟಿನಲ್ಲಿ ಮೊದಲು ಜನ ಆಶೀರ್ವಾದ ಮಾಡಬೇಕು, ಅವ್ರಿಗೆ ಉತ್ತರ ಕೊಡ್ಬೇಕಂದಲ್ಲ ಸರ್. ಆಮೇಲೆ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕು. ಹೇಳಿದಿನ ಹೊರತು ನಾನು ಬೇರೆ ಏನೂ ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ನಿಮ್ಮ ಪ್ರಾಣೆ ಬರ